ಅದ್ರ ವಿಚಾರ ಈಗ ಯಾತಕ್ಕೋಸ್ಕರ ಕ್ರಮ ಆಗಬೇಕು ಏನು ವಿಚಾರ ಏನು ನನಗೆ ಗೊತ್ತಿಲ್ಲ, ಸಂಪೂರ್ಣವಾದಂಥ ವಿಚಾರ ನನಗೆ ಗೊತ್ತಿಲ್ಲ. ನಾನು ಒಂದಂತೂ ಹೇಳಲಿಕ್ಕೆ ಸತ್ಯ, ಪಕ್ಷಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಪಕ್ಷದ ವಿರುದ್ಧವಾಗಿ ನಡ್ತಕ್ಕಂಥವ್ರು ಎಲ್ರಿಗೂ, ಅದು ಸಿದ್ದರಾಮಯ್ಯನವ್ರು ಇರ್ಬೋದು, ಅದು ಡಿ ಕೆ ಶಿವಕುಮಾರ್ ಇರ್ಬೋದು, ಅದು ಜಮೀರ್ ಇರ್ಬೋದು, ಅದು ಬಾಲಕೃಷ್ಣ ಇರ್ಬೋದು, ಯಾರೇ ಪಕ್ಷದ ವಿರುದ್ಧ ಪಕ್ಷದ ಬೆಳವಣಿಗೆಗೆ ಅಡಚಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೂ ಕ್ರಮ ತಗೊಂತದೆ ಹೈಕಮಾಂಡ್. ದಾವಣಗೆರೆಯಲ್ಲಿ ಠಿಕಾಣಿ ಬಿಡಿದ್ರಿ, ಆ ಥರದ್ದು ಏನಾದರೂ ಬೆಳವಣಿಗೆಗಳು ಆಂತರಿಕವಾಗಿ ಇಲ್ಲ, ನಾವು ಅವರು ಅಲ್ಪಸಂಖ್ಯಾತರಿರೋ ಕಡೆ ನಾವು ಪ್ರಚಾರ ಮಾಡಲಿಲ್ಲ. ನಮಗೆ ಹಾಕಿರ್ತಕ್ಕಂಥ ಜಾಗನೇ ಬೇರೆ ಇತ್ತು. ನಮ್ಗೆ 5 ಬೂತ್ ಬೇರೆ ಪಂಚಾಯತಿ ಜವಾಬ್ದಾರಿ ಕೊಟ್ಟಿದ್ರು, ಶಿರ್ಮಗೊಂಡನಹಳ್ಳಿ ಪಂಚಾಯತಿ ಅಂತೇಳಿ ಜವಾಬ್ದಾರಿ ಕೊಟ್ಟಿದ್ರು. ನಾವು ಅಲ್ಲಿ ಪ್ರಚಾರ ಇಲ್ಲಿ ಗೊಂದಲ ಆಗಿರೋದೇ ಅಲ್ಪಸಂಖ್ಯಾತರದಲ್ವಾ, ಅದಕ್ಕೆ ಅಲ್ಪಸಂಖ್ಯಾತರ ಟಾರ್ಗೆಟ್ ಅಲ್ಲ, ಸಮಸ್ಯೆ ಬಂದಿದೆ, ಅದಕ್ಕೆ ಪರಿಹಾರ ಹುಡುಕ್ಬೇಕಷ್ಟೇ. ಸರ್, ತನ್ವೀರ್ ಸೇಠ್ ಹೇಳಿದ್ದಾರೆ ಅಲ್ಪಸಂಖ್ಯಾತರನ್ನು ಒಡೆಯ ಅಂತ ಸಂಶಯ ಮೂಡ್ತಾ ಇದೆ ಅಂತ. ತನ್ವೀರ್ ಸೇಠ್ ಅವರ ಅಭಿಪ್ರಾಯ ಇರ್ಬೋದು, ಅವ್ರನ್ನ ಕೇಳ್ಬೇಕು ನೀವು. ಅವ್ರು ಹೇಳಿರೋದು ನನ್ನೇ ಕೇಳ್ತೀವಿ. ಪಕ್ಷದಲ್ಲಿ ಜಮೀರ್ ಅಹಮದ್ ಅವರು ನಾಯಕತ್ವ ಹೆಚ್ಚಾಗ್ತಾ ಇದೆ, ಬೇರೆ ನಾಯಕರನ್ನ ಬೆಳೆಯಕ್ಕೆ ಬಿಡ್ತಾ ಇಲ್ಲ, ಬೇರೆ ನಾಯಕರನ್ನ ಬುಲ್ಡೋಸ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರನೇ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಬೇರೆ ನಾಯಕರು ಜಮೀರ್ ಅಹಮದ್ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಯಾರು ಹೇಳಿದ್ದು? ಬೇರೆ ನಾಯಕರು ಬಹಿರಂಗವಾಗಿ ಬೇರೆ ನಾಯಕರೆಲ್ಲ ನೀವು ಮಾಧ್ಯಮದವ್ರು ಹೇಳ್ತಾ ಇರೋದು ಅಷ್ಟೇ. ಅದು ಬೇರೆ ನಾಯಕರು ಯಾರು ಹೇಳವ್ರೆ? ಎಲ್ಲರೂ ದೊಡ್ಡ ನಾಯಕರು ಅನ್ಕೊಂಡಿದ್ದಾರೆ. ಅದು ಯಾವ ಹೆಸರು ಹೇಳಿಲ್ಲ ಅವರು. ಕೇಳಿ ಯಾರು ಅಂತ ಕೇಳ್ಬೇಕಾಯ್ತಲ್ಲ ನೀವು. ಅವ್ರು ಜಮೀರ್ ಅವ್ರ ಹೆಸರು ಹೇಳಿದ್ರು. ಅವರು ತನ್ವೀರ್ ಸೇಠ್ ಅವರು ವಿರೋಧ ಮಾಡ್ತಾರೆ. ಆಯ್ತಪ್ಪ, ಅವ್ರು ಯಾರು ಅಂತ ನೀವು ಕೇಳಲಿಲ್ವಲ್ಲ. ಆಪ್ತ ಬಳಗದ ಮೇಲೆ ಟಾರ್ಗೆಟ್ ಅನ್ನೋ ಚರ್ಚೆ ಆಗ್ತಿದೆ. ಒಂದು ರಾಜಣ್ಣ ಆಯ್ತು, ಈಗ ಅಬ್ದುಲ್ ಜಬ್ಬಾರ್ ಆಯ್ತು, ನಜೀರ್ ಅಹಮದ್ ಆಯ್ತು. ಇಲ್ಲ, ಇವೆಲ್ಲ ಮಾಧ್ಯಮ ಸೃಷ್ಟಿಗಳು. ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾರೇ ಆಗಲಿ, ಅದು CM ಆಗಲಿ, ಅದು DCM ಆಗಲಿ, ಅದು ನಾವೇ ಆಗಲಿ, ಅದು ಜಮೀರ್ ಆಗಲಿ, ಯಾರು ಆಗಲಿ, ಯಾರಾದರೂ ಕೂಡ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೆ ಶಿಸ್ತು ಕ್ರಮ ತಗೊತಾರೆ. ಅದು ಅಷ್ಟೇ. ಥ್ಯಾಂಕ್ ಯು. ದಂಡವಿಲ್ಲ ಅಂತ ಯಾರು ವೇದಿಕೆ ಸದ್ಗುರು ಜೊತೆ ವೇದಿಕೆ ಹಂಚ್ಕೊಂಡ್ರು. ಇದ್ರ ಬಗ್ಗೆ ಧಾರ್ಮಿಕ ಕಾರ್ಯಕ್ರಮ ಅದು. ರಾಹುಲ್ ಗಾಂಧಿ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರ ಆದೇಶದ ವಿರುದ್ಧ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೆದಿದ್ರು, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅವರು ಧಾರ್ಮಿಕ ಕಾರ್ಯಕ್ರಮ ಅದು. ಏನಂತ ರಾಹುಲ್ ಗಾಂಧಿ ನನಗೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಅಂತ ಹೇಳಿದವ್ರ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡು ಅಲ್ಲಿ ಹೋಗಿ ರಾಹುಲ್ ಗಾಂಧಿ ಯಾರು ಅಂತ ಹೇಳ್ಬಿಟ್ಟು ಪಾಠ ಹೇಳ್ಬಿಟ್ಟು ಬಂದವರು ಅವರು. ಅಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಯಾರು ಅಂತಕ್ಕಂಥ ಪಾಠನ ಅವ್ರಿಗೆ ಹೇಳ್ಬಿಟ್ಟು ಬಂದವ್ರೆ. ರಾಹುಲ್ ಗಾಂಧಿ, ನಾವೆಲ್ಲ ರಾಹುಲ್ ಗಾಂಧಿಯಿಂದ ಬೆಳೆದಿರೋರು, ನಾವೆಲ್ಲ ರಾಹುಲ್ ಗಾಂಧಿ ಪಕ್ಷದವರು, ನಮ್ಮನ್ನು ಕರಿತಿರಲ್ಲ ನೀವು, ನಮ್ಮನ್ನು ಕರಿಬೇಕಾದ್ರೆ ಇದಕ್ಕೆ ಶಕ್ತಿ ರಾಹುಲ್ ಗಾಂಧಿನೇ ಅಂತ ಹೇಳ್ಬಿಟ್ಟು ಬಂದವರು. ಕಾಂಗ್ರೆಸ್ನಲ್ಲಿ ದೊರೆಗೆ ದಂಡವಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿದೆ ಅಂತ ಎಲ್ಲ ಪಕ್ಷದಲ್ಲೂ ಅದೇ ಹಣಮರ. ನಾಯಕತ್ವ ಬದಲಾವಣೆ ಮತ್ತೆ ನೀವು, ನಾನು ಅದನ್ನೇ ಹೇಳ್ತೀನಿ, ನೀವು ಯಾರನ್ನಾರ ಸೂಕ್ತ ವ್ಯಕ್ತಿಗಳನ್ನ ಕೇಳಬೇಕು. ನಾಯಕತ್ವ ಬದಲಾವಣೆ ನಮ್ಮಂಥ ವ್ಯಕ್ತಿಗಳನ್ನ ಕೇಳಿದ್ರೆ ನಾವೇನು ಉತ್ತರ ಕೊಡೋಣ? ಅಂದ್ರೆ ಸರ್, ಅದು ಚರ್ಚನೆ ಮಾಡಬಾರ್ದು, ಮುಗಿದ ಅಧ್ಯಾಯ ಅಂತಲ್ಲ ಅದು. ಅಲ್ಲ, ಮುಗಿದ ಅಧ್ಯಾಯ ಅಂತಲ್ಲ, ಅದು ಅಂತಿಮ ರೂಪವನ್ನು ಹೈಕಮಾಂಡೇ ಕೊಡಬೇಕು. ನಾವ್ಯಾರು ಕೊಡ್ಲಿಕ್ಕಾಗಲ್ಲ. ನಾವೆಲ್ಲ ಚಿಕ್ಕವ್ರ ಪಕ್ಷದಲ್ಲಿ ಆಯ್ಕೆ ಮಾಡುವಂಥದ್ದು ಶಾಸಕರು. ಅಂತಿಮವಾಗಿ ಹೈಕಮಾಂಡ್ಗೆ ನಾವು ತಲೆ ಬಾಗ್ಲೇಬೇಕಲ್ಲ. ನಮ್ಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಹೈಕಮಾಂಡು, ನಮ್ಮ ಪಕ್ಷದಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರೋದು ಹೈಕಮಾಂಡು. ನಾವೇನೇ ನಮ್ಮಲ್ಲಿ ಆಯ್ಕೆ ಇದ್ರೂ ಕೂಡ ಅಂತಿಮವಾಗಿ ನಾವು ಹೈಕಮಾಂಡ್ ಮಾತಿಗೆ ನಾವೆಲ್ಲ ತಲೆ ಬಾಗ್ಲೇಬೇಕು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.